50% of Kesar is from Islamic countries. ಈಗ ಇದು ಹೇಳಿದ್ರೆ ನಾಳೆ ತಿಲಕ ಹಾಕೊಳ್ಳೋದು ನಿಲ್ಲಿಸ್ತಾರ? ಈಗ ನಿಜವಾಗ್ಲೂ ನಾಮ ಹೇಗೆ ಮಾಡಬೇಕು? ನಾಟ್ ಥ್ರೂ ಕೆಮಿಕಲ್ಸ್ ಅಲ್ಲ, ಮುಂಚೆ ಕೇಸರಿ ತಾನೇ ಹಾಕ್ತಾ ಇದ್ವಿ. ಪ್ರೇಕ್ಷಕರೇ ನಮಸ್ಕಾರ, ನಾನು ಶ್ಯಾಮ್ ಕುಷ್ಟಗಿ. ಪ್ರಸ್ತುತ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವ ಕುಂಕುಮ ಅಥವಾ ತಿಲಕಕ್ಕೆ ಸಂಬಂಧಿಸಿದಂತೆ ಎದ್ದಿರುವ ವಿವಾದದ ಬಗ್ಗೆ ಮಾತಾಡೋಣ. ನೋಡಿ ಪ್ರೇಕ್ಷಕರೇ, ಇತ್ತೀಚೆಗೆ ಕರ್ನಾಟಕದ ನೂತನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಾರ್ವಜನಿಕ ವೇದಿಕೆಯೊಂದರಲ್ಲಿ ಕುಂಕುಮ ತಯಾರಿಸುವಲ್ಲಿ ಬಳಸುವ ಕೇಸರಿಯ ಮೂಲದ ಕುರಿತು ಮಾಡಿದ ಹೇಳಿಕೆ ವ್ಯಾಪಕ ಚರ್ಚೆಗೆ ಈಗ ಕಾರಣವಾಗಿದೆ. ಕೆಲವರು ಅದನ್ನು ಕೇವಲ ಮಾಹಿತಿ ಹಂಚಿಕೆ ಎಂದು ನೋಡಿದರೆ, ಮತ್ತೊಂದು ವಲಯದ ಕೆಲವರು ಅದು ಹಿಂದೂ ಸಂಪ್ರದಾಯ ಮತ್ತು ಸನಾತನ ಆಚರಣೆಗಳನ್ನು ಲಘುವಾಗಿ ನೋಡುವ ಪ್ರಯತ್ನವೆಂದು ಟೀಕಿಸ್ತಾ ಇದ್ದಾರೆ. ಕುಂಕುಮದಂತಹ ಸೂಕ್ಷ್ಮ ವಿಚಾರದ ಹೇಳಿಕೆಯ ಹಿನ್ನೆಲೆ ಏನಿರಬಹುದು? ಇದರ ಹಿಂದಿನ ವಾಸ್ತವಾಂಶ ಏನು ಮತ್ತು ಇದರ ರಾಜಕೀಯ ಪರಿಣಾಮ ಏನಾಗಬಹುದು? ಈ ಎಲ್ಲ ಆಯಾಮಗಳನ್ನು ನಾವು ಇಲ್ಲಿ ಸೂಕ್ಷ್ಮವಾಗಿ ಮತ್ತು ಸಂಕ್ಷಿಪ್ತವಾಗಿ ಪರಿಶೀಲಿಸೋಣ ಬನ್ನಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಭಾಷಣದಲ್ಲಿ ವಿಶ್ವದ ಬಹುಪಾಲು ಕೇಸರಿ ಇಸ್ಲಾಮಿಕ್ ರಾಷ್ಟ್ರಗಳಲ್ಲೇ ಉತ್ಪಾದನೆ ಆಗ್ತದೆ ಎಂದು ಉಲ್ಲೇಖಿಸಿ ಅದನ್ನು ನಮ್ಮ ಕುಂಕುಮದೊಂದಿಗೆ ಜೋಡಿಸಿ ಮಾತನಾಡಿದ್ದಾರೆ. ಈ ಸತ್ಯವನ್ನು ತಿಳಿದ ಮೇಲೂ ನಮ್ಮ ಭಾರತದ ಸನಾತನಿಗಳು, ಸೋಕಾಲ್ಡ್ ಹಿಂದೂಗಳು ಆ ಕುಂಕುಮವನ್ನು ಹಣೆಗೆ ಇಟ್ಟುಕೊಳ್ತಾರಾ ಎಂದು ಲಘುವಾಗಿ ಖರ್ಗೆ ಸವಾಲು ಹಾಕಿದ್ದಾರೆ. ಗೃಹ ಸಚಿವರ ಈ ಹೇಳಿಕೆ ಮತ್ತು ಸಭಿಕರ ನಗೆಯ ಅಲೆ, ಚಪ್ಪಾಳೆಗಳ ಸುರಿಮಳೆ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ರಾಜಕೀಯ ವಲಯದಲ್ಲಿ ಈ ವಿಷಯಕ್ಕೆ ಭಾರೀ ಚರ್ಚೆ ಆರಂಭ ಆಗಿಬಿಟ್ಟಿದೆ. ಕುಂಕುಮವನ್ನು ಕೇಸರ್ ಅಂತ ಹೇಳಿ ದಾರಿ ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ ಖರ್ಗೆ ಅವರು ಅಂತ ಬಿಜೆಪಿಯ ಮುಖಂಡ ಪ್ರತಾಪ್ ಸಿನ್ಹಾ ಆರೋಪಿಸ್ತಾರೆ. ಅದೇ ರೀತಿ ಈ ಹೇಳಿಕೆಯ ವಿಚಾರವಾಗಿ ವಿಮರ್ಶಕರು ಇಂಥ ಹೇಳಿಕೆಗಳು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುತ್ತವೆ ಅಂತ ಆರೋಪಿಸ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಖರ್ಗೆ ಬೆಂಬಲಿಗರು ಪ್ರಿಯಾಂಕ್ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಎಂದು ವಾದ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ವಿವಾದ ಈಗ ಕೇವಲ ಒಂದು ಹೇಳಿಕೆಗೆ ಸೀಮಿತವಾಗಿ ಉಳಿದಿಲ್ಲ ಬಿಡಿ, ಅದು ರಾಜಕೀಯ ಹಾಗೂ ಧಾರ್ಮಿಕ ಸಂವೇದನೆಗಳ ಚರ್ಚೆಯಾಗಿ ಪರಿವರ್ತನೆಗೊಂಡ್ಬಿಟ್ಟಿದೆ. ಈಗ ವಾಸ್ತವಾಂಶವನ್ನು ಒಮ್ಮೆ ನೋಡೋಣ ಬನ್ನಿ. ವಿಶ್ವದಲ್ಲಿ ಅತಿ ಹೆಚ್ಚು ಅಂದರೆ ಸರಾಸರಿ ಸುಮಾರು 90% ಕೇಸರಿ ಉತ್ಪಾದನೆ ಇರಾನ್ ದೇಶದಲ್ಲಿ ಆಗುತ್ತದೆ ಎಂಬುವ ವಾದವನ್ನು ಒಪ್ಪುವ ಮಾತು. ಆದರೆ ಅದರ ನಂತರದ ಎರಡನೇ ಸ್ಥಾನ ನಮ್ಮ ಭಾರತದ ಜಮ್ಮು ಕಾಶ್ಮೀರದ ನೆಲವೇ ಅತಿ ಹೆಚ್ಚು ಕೇಸರಿ ಉತ್ಪಾದನೆ ಮಾಡುತ್ತದೆ ಎಂಬುದು ಕೂಡ ಅಷ್ಟೇ ಸತ್ಯವಾದ ವಿಚಾರ. ಅದರ ನಂತರದಲ್ಲಿ ಕೆಲವು ಹೊರ ರಾಷ್ಟ್ರಗಳಲ್ಲಿ ಕೂಡ ಈ ಕೇಸರಿ ಉತ್ಪಾದನೆ ಆಗುತ್ತದೆ ಎಂಬುದು ಕೂಡ ನಮ್ಮ ತಿಳುವಳಿಕೆಗೆ ಇರಬೇಕಾಗಿದೆ. ಆದರೆ ಕುಂಕುಮ ತಯಾರಿಸಲು ಕೇಸರಿ ಮಾತ್ರವೇ ಮುಖ್ಯ ಪದಾರ್ಥವಾಗಿ ಇರುವುದಿಲ್ಲ ಎಂಬುದು ಖರ್ಗೆ ಅವರಿಗೆ ತಿಳಿದಿಲ್ಲವೇನೋ ಅನಿಸ್ತಾ ಇದೆ. ನೋಡಿ, ಸಾಮಾನ್ಯವಾಗಿ ಅರಿಶಿಣ, ಸುಣ್ಣ ಅಥವಾ ಸ್ಫಟಿಕ ಹಾಗೂ ಇತರ ಪದಾರ್ಥಗಳೊಂದಿಗೆ ತಯಾರಿಸಲಾಗ್ತದೆ ನಮ್ಮ ತಿಲಕ ಅಥವಾ ಕುಂಕುಮ. ಕೆಲವು ವಿಶೇಷ ಗುಣಮಟ್ಟದ ಕುಂಕುಮದಲ್ಲಿ ಮಾತ್ರ ಕೇಸರಿಯನ್ನು ಸುವಾಸನೆ ಮತ್ತು ಮೃದುತ್ವ ಬರಲು ಸೀಮಿತ ಪ್ರಮಾಣದಲ್ಲಿ ಬಳಸಲಾಗ್ತದೆ. ಈ ವಿಷಯ ಖರ್ಗೆ ಅವರಿಗೆ ತಿಳಿದಿಲ್ಲವೆಂದು ಹೇಳುವಂಥದ್ದು ಜಿಜ್ಞಾಸೆಯ ವಿಚಾರವಾಗ್ತದೆ. ಕುಂಕುಮ ಸಂಪೂರ್ಣವಾಗಿ ವಿದೇಶಿ ಕೇಸರಿ ಮೇಲೆ ನಿರ್ಭರವಾಗಿಲ್ಲ ಎಂಬುವ ಸರಳ ಮತ್ತು ನಿಖರವಾದ ನಿರೂಪಣೆಯನ್ನು ಖರ್ಗೆಯವರು ಒಪ್ಪಲೇಬೇಕಾಗ್ತದೆ. ಭಾರತೀಯ ಸಂಪ್ರದಾಯದಲ್ಲಿ ಕುಂಕುಮ ಕೇವಲ ಒಂದು ಬಣ್ಣವಾಗಿ ಉಳಿಯೋದಿಲ್ಲ ನೋಡಿ. ಕುಂಕುಮ ಧಾರ್ಮಿಕ, ಸಾಂಸ್ಕೃತಿಕ, ವೈಜ್ಞಾನಿಕ ಮತ್ತು ಸಾಮಾಜಿಕವಾಗಿ ಮಹತ್ವ ಹೊಂದಿರುವ ಸನಾತನಿ ಸಂಕೇತವಾಗಿದೆ. ಹಲವರು ಇದನ್ನು ಆಧ್ಯಾತ್ಮಿಕ ನಂಬಿಕೆಯ ಭಾಗವಾಗಿ ಧರಿಸ್ತಾರೆ, ಮತ್ತು ಕೆಲವರು ಅದರಲ್ಲಿ ಅಡಗಿರುವ ಆರೋಗ್ಯ ಸಂಬಂಧಿತ ವೈಜ್ಞಾನಿಕ ನೆಲೆಯಲ್ಲಿ ಧಾರಣೆ ಮಾಡುತ್ತಾರೆ. ಇಷ್ಟೆಲ್ಲ ಮಾಹಿತಿ ಸಂಗ್ರಹಿಸಿದ ಮೇಲೆ ಕೊನೆಯಲ್ಲಿ ಎದುರಾಗುವುದು ಒಂದೇ ಒಂದು ಸವಾಲು. ಸಾರ್ವಜನಿಕ ಜೀವನದಲ್ಲಿರುವ ಒಬ್ಬ ನಾಯಕ ಅಥವಾ ಸಾಂವಿಧಾನಿಕ ಹುದ್ದೆಯಲ್ಲಿರುವ ಒಂದು ಸರ್ಕಾರದ ಪ್ರತಿನಿಧಿಗಳು ಯಾರನ್ನೂ ತೃಪ್ತಿಪಡಿಸುವ ಮತರಾಜಕಾರಣ ಅಥವಾ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡಲು ಹೋಗಿ ಧಾರ್ಮಿಕ ಆಚರಣೆಗಳ ಬಗ್ಗೆ ಮಾತನಾಡಿದ್ದಾರೆ ಎಂಬುದು ಸಾಮಾನ್ಯ ಚರ್ಚೆಯಾಗಿ ಖರ್ಗೆ ಹೇಳಿಕೆ ಪರಿವರ್ತನೆಗೊಂಡಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಗೃಹ ಸಚಿವ ಜೂನಿಯರ್ ಖರ್ಗೆ ಪ್ರಿಯಾಂಕ್ ಅವರು ನೀಡಿದ ಕುಂಕುಮದ ಹೇಳಿಕೆಯ ಬಗ್ಗೆ ಉಂಟಾಗಿರುವ ಕಳವಳದ ಪ್ರಶ್ನೆಗೆ ಜನರು ಹಾಗೂ ಕಾಲವೇ ಸೂಕ್ತವಾದಂತಹ ಉತ್ತರ ನೀಡಬೇಕಾಗಿದೆ. ಪ್ರೇಕ್ಷಕರೇ, ನಾವಿಲ್ಲಿ ಹೇಳ್ತಾ ಇರೋದು ಸುದ್ದಿಯಲ್ಲ,
ಸುದ್ದಿ ಎಲ್ಲರೂ ಹೇಳ್ತಾರೆ. ಇಂಥ ಸುದ್ದಿಯ ಹಿಂದಿರುವ ಸತ್ಯವನ್ನು ಹುಡುಕುವ ಪ್ರಯತ್ನ ನಿಮ್ಮ ವಿಶ್ವ ಪ್ಲಸ್ ಟಿವಿ ಕೆಲಸವಾಗಿದೆ. ಅದನ್ನೇ ನಾವಿಲ್ಲಿ ಪ್ರಯತ್ನಿಸಿದ್ದೇವೆ. ಕುಂಕುಮದಂತಹ ಸೂಕ್ಷ್ಮ ವಿಚಾರ ಎತ್ತಿರುವ ಖರ್ಗೆ ಹೇಳಿಕೆಗೆ ಪತ್ರಕರ್ತನಾಗಿ ಇದು ನನ್ನ ಸಿಗ್ನೇಚರ್ ಲೈನ್ ಆಗಬಹುದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. 90% of Kesar is from Islamic countries. ಈಗ ಇದು ಹೇಳಿದ್ರೆ ನಾಳೆ ತಿಲಕ ಹಾಕೊಳ್ಳೋದು ನಿಲ್ಲಿಸ್ತಾರ? ಈಗ ನಿಜವಾಗ್ಲೂ ಈ ನಾಮ ಹೇಗೆ ಮಾಡಬೇಕು? ನಾಟ್ ಥ್ರೂ ಕೆಮಿಕಲ್ಸ್ ಅಲ್ಲ, ಮುಂಚೆ ಕೇಸರಿ ತಾನೇ ಹಾಕ್ತಾ ಇದ್ವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.